ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸಾಬುದಾನ ವಡೆ ಮಾಡಕತ್ತೀನಿ ನೋಡ್ರಿ. ಈಗಂತೂ ಮಳೆ ಫುಲ್ ಹತ್ತಿ ಬಿಟ್ಟೈತ್ರಿ. ನಮ್ಮ ಅವಕ್ಕೆ ಜಿಟಿ ಜಿಟಿ ಮಳೆಯಾಗ ಫುಲ್ ಥಂಡಿನೂ ಬಿಟ್ಟೈತೆ. ಸಂಜೆ ಚಹಾ ಜೊತೆ ಬಿಸಿ ಬಿಸಿ ವಡೆ ಮಾಡಿದ್ರಾತಂಥೇಳಿ ಸ್ವಲ್ಪ ಮೊನ್ನೆ ಏಕಾದಶಿ ಉಪವಾಸ ದೂಸ್ರೆ ಸಾಬುದಾನ ಎಣ್ಣೆ ಹಾಕಿದ್ದು ಸ್ವಲ್ಪ ಉಳಿದಿದ್ವ, ಹಂಗೆ ನಾನು ಫ್ರಿಜ್ನಾಗ ತೆಗೆದು ಇಟ್ಟಿದ್ದೀರಿ ಅವನ್ನ. ಈಗ ಅದ್ರಾಗ ಒಂದು 2 ಬಟಾಟೆ ಕುದಿಸಿದ್ದೀನಿ ನೋಡ್ರಿ. ನಾನು ಬಟಾಟೆ ಕುದಿಸಿ ಒಂದು 2 ಬಟಾಟೆ ಕೈಲೇನ ಹಿಚಿಕ್ಕೆ ಹಾಕಾಕತ್ತೀನಿ ನೋಡ್ರಿ. ನಾನು ಮ್ಯಾಶ್ ಮಾಡಿ ಸ್ವಲ್ಪ ಮೆತ್ತಗೆ ಆಗೋರಿಗೊರೆ ಹಾಕಿ ಕೈಯಾಗನ ಹಿಚಿಕ್ಕೆ ಹಾಕಾಕತ್ತೀನಿ ನೋಡ್ರಿ. ನಾನು ಸ್ವಲ್ಪ ಈಗ ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡೀನಿ, ಉಳ್ಳಿಗಡ್ಡಿನೂ ಸಣ್ಣಗೆ ಕಟ್ ಮಾಡಿ ಈಗ ಮಿಕ್ಸ್ ಮಾಡತ್ತೀನಿ ನೋಡ್ರಿ. ಸ್ವಲ್ಪ ಶೇಂಗಾ ಕಾಳು ತೊಗೊಂಡೀನಿ ನಾನು. ಅದು ಶೇಂಗಾ ಕಾಳು ಸ್ವಲ್ಪ ಮಿಕ್ಸಿ ಒಳಗೆ ಸ್ವಲ್ಪ ಬುಡ್ಜಾಬುಡ್ ಅಂತಾರಲ್ರಿ, ಹಂಗೆ ಮಿಕ್ಸಿಗೆ ಹಾಕಿದೆ ನಾನು. ಈಗ ಒಂದು ಅರ್ಧ ಹೋಳು ಲಿಂಬೆಹಣ್ಣು ಹಾಕತ್ತೀನಿ ರೀ. ಲಿಂಬೆಹಣ್ಣು ನೋಡ್ರಿ ನಿಮಗೆ ಬೇಕಾದ್ರೆ ಹಾಕೋಬೋದು ರೀ, ಇಲ್ಲಾಂದ್ರೆ ಬಿಟ್ಟರು ನಡಿತೈತಿ. ನಾನು ಲಿಂಬೆಹಣ್ಣು ಹಾಕತ್ತೀನಿ ರೀ. ಸ್ವಲ್ಪ ಸಕ್ಕರೆ ಹಾಕಾಕತ್ತೀನಿ ನೋಡ್ರಿ. ಸಕ್ಕರೆ ಹಾಕಿದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿದೆ ನಾನು. ಉಪ್ಪು ಹಾಕಿದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ಈಗ ಪೂರ್ತಿ ಎಲ್ಲ ಮಿಕ್ಸ್ ಮಾಡೋಣ ರೀ. ಇದು ಚಮಚಲ್ಲೇ ಮಿಕ್ಸ್ ಮಾಡಿದ್ರೆ ಅಷ್ಟೊಂದು ಸರಿಯಾಗಿ ಮಿಕ್ಸ್ ಆಗಂಗಿಲ್ಲ ರೀ. ಸ್ವಲ್ಪ ಹಿಂಗೆ ನಾವು ಕೈಲೇನ ಮಿಕ್ಸ್ ಮಾಡ್ಬೇಕಾಕತ್ರಿ ಅದನ್ನು. ನಾನು ಕೈಲೇನ ಪೂರ್ತಿ ಎಲ್ಲ ಮಿಕ್ಸ್ ಮಾಡತ್ತೀನಿ ನೋಡ್ರಿ. ಎಲ್ಲ ಕಡೆ ಉಪ್ಪು, ಖಾರ, ಉಳ್ಳಿಗಡ್ಡಿ, ಲಿಂಬೆಹಣ್ಣು ಹಾಕಿನ್ರಲ್ಲ, ಲಿಂಬೆಹಣ್ಣಿನ ಹುಳಿ ಎಲ್ಲ ಕಡೆ ಹತ್ಕೊಳ್ಳೋಂಗ್ರಿ ಸ್ವಲ್ಪ ನಾವು ಕೈಲೇನ ಕಿವುಚಿ ಹಿಂಗೆ ನಾನು ನಾದೆ ಅದೆಲ್ಲ ಗಟ್ಟಿಗೆ ಸ್ವಲ್ಪ ಹಿಂಗೆ ನಾದಿಟ್ಕೊಂಡೀನಿ ನೋಡ್ರಿ ನಾನು. ಈಗ ನಿಮಗೆ ದೊಡ್ಡ ವಡೆ ಬೇಕಂದ್ರೆ ದೊಡ್ಡ ಅದ ತೊಗೋರಿ. ಈಗ ಸಣ್ಣ ಬೇಕಂದ್ರೆ ಸಣ್ಣ ಹೋಳಿ ತೊಗೋರಿ. ನಾನು ನಡಮಧ್ಯೆ ಮಾಡಕತ್ತೀನಿ ನೋಡ್ರಿ. ಇತ್ತ ದೊಡ್ಡವೂ ಅಲ್ಲ ಸಣ್ಣವೂ ಅಲ್ಲ. ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈಗ ಕೈಯಾಗನ ಹಿಂಗೆ ಅಂಗೈಯಾಗ ಸ್ವಲ್ಪ ಹಿಂಗೆ ತಟ್ಟಿ ಹಾಕ್ಕೊಂಡ್ರೆ ದೊಡ್ಡವನು ಮಾಡ್ಕೊಳಕ್ಕೆ ಬರ್ತೈತೆ, ಸಣ್ಣವನು ಮಾಡ್ಕೊಳಕ್ಕೆ ಬರ್ತೈತೆ ರೀ. ನಾನು ಸ್ವಲ್ಪ ಒಂದು 4-5 ದೊಡ್ಡವನು ಮಾಡಿದ್ದೇನೆ, ಒಂದು 4 ಸಣ್ಣ ಮಾಡಿದ್ದೇನೆ ರೀ. ಈಗ ಏನು ಮಾಡತ್ತೇನ್ರಲ್ಲ, ಇದು ಸ್ವಲ್ಪ ದೊಡ್ಡದು ಮಾಡಕತ್ತೀನಿ ರೀ ನಾನು. ಉಳಿದದ್ದು ಸ್ವಲ್ಪ ಸಣ್ಣ ಮಾಡಿ ಹಾಕಿದ್ದೇನೆ ರೀ ನಾನು. ಅಂದ್ರೆ ಸಣ್ಣ ಮಾಡಿದ್ರೆ ಬರು ಉಬ್ಬುತ್ತಾವ, ಒಳಗೆ ಸ್ವಲ್ಪ ಮೆತ್ತಗೆ ಇರ್ತಾವ್ರೆ. ಹೆಂಗೆ ಎರಡೂದ್ರೊಳಗೂ ನೀವು ಹೆಂಗೆ ಮಾಡಿದ್ರೂ ಟೇಸ್ಟ್ ಹತ್ತೈತೆ ರೀ, ಅಗದಿ ರುಚಿ ಹತ್ತೈತೆ. ಇದ್ರ ಮೇಲೆ ಯಾವ ಚಟ್ನಿನೂ ಬೇಡ, ಏನೂ ಬೇಡ್ರಿ. ಬಿಸಿ ಮಾಡಿಕ್ಯಾರ ಚಾದ ಮೇಲೆ ಆಯ್ತು, ಕಾಫಿ ಮೇಲೆ ಆಯ್ತು, ನೀವು ಹೆಂಗೆ ತಿಂದ್ರೂ ಮಕ್ಳು ಶಾಲೆಗೆ ಹೋಗಿರ್ತಾರಲ್ಲ, ಮಕ್ಳು ಬರೋ ಟೈಮ್ಗೆ ಮಾಡಿ ಕೊಟ್ಟು ಅಂದ್ರೆ ಮಕ್ಕಳು ಬಂದ ಶಾಲೆಯಿಂದ ಹಸದು ಬಂದಿರ್ತಾರಲ್ಲ, ಆಗಿನ ಟೈಮ್ದಾಗ ನಾವು ಹಿಂಗೆ ಬಿಸಿ ಮಾಡಿಕೊಟ್ಟಿವಿ ಅಂದ್ರೆ ಮಕ್ಳು ಅಗದಿ ಖುಷಿಯಾಗಿ ತಿಂತಾರೆ ರೀ. ಈಗ ನೋಡ್ರಿ ಎಣ್ಣೆ ಕಾದಿತ್ತಲ್ಲ, ಎಣ್ಣೆಯಾಗ ಕೈಲೇ ಬಡದ ಹಾಕಿ ಈಗ ನಾನು ಒಂದೊಂದು ಎಲ್ಲ ಬೇಯಿಸಿ ತಿಕ್ಕೊಳಕತ್ತೀನಿ. ಪಟ್ನ ಹಾಕಿದ ಕೂಡಲೇ ಇವನ್ನ ಹೊಳಿಸಿ ಹಾಕಬಾರ್ದು ರೀ. ಪಟ್ನ ಹಾಕಿದ ಕೂಡಲೇ ಹೊಳಿಸಿ ಹಾಕಿದ್ರೆ ಸ್ವಲ್ಪ ಬಿಚ್ಕೋತೈತ್ರಿ. ಅದು ಸ್ವಲ್ಪ ಒಂದು 2-3 ಸೆಕೆಂಡ್ ಬಿಡ್ಬೇಕ್ರಿ ನಾವು. ಬಿಟ್ಟಾದ್ಮೇಲೆ ಕೆಳಗ ಮೇಲೆ ನಾವು ಆಡಿಸಿ ಬೇಯಿಸ್ಕೊಂಡಿವಪ್ಪ ಅಂದ್ರೆ ನಮ್ಮ ಸಾಬುದಾನ ವಡೆ ರೆಡಿ ಆಗಿದಾವೆ ನೋಡ್ರಿ. ಈಗ ನೋಡ್ರಿ ಕಲರ್ ಎಷ್ಟು ಚಂದ ಬಂದೈತಿ. ನೋಡಕ್ಕೂ ಅಗದಿ ಸೂಪರಾಗಿ ಕಾಣಕತ್ತೈತಿ, ಭಾಳ ಚಂದ ಕಾಣಕತ್ತಾವ್ರಿ. ಟೇಸ್ಟ್ ಅಂತ ಅಗದಿ ಭಾಳ ಚಲೋ ಐತ್ರಿ. ಇದು ಎಲ್ಲರೂ ಇಷ್ಟಪಡ್ತಾರೆ, ಸಣ್ಣವರು ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ. ಇದ್ರ ಮೇಲೆ ಯಾವುದು ಏನು ಚಟ್ನಿ ಏನು ಬೇಡ್ರಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡತ್ತಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಹೆಂಗಾಗಿದಾವೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ಹೆಂಗೆ ಮಳೆ ಬರತ್ತೈತ್ರಲ್ಲ, ಒಮ್ಮೆ ಟ್ರೈ ಮಾಡಿರಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ರೀ. ನಮಸ್ತೆ.